ಇದ್ದತ್ತ ಸಂಜ್ಞಾನವ ಅವ ಹೆಂಗಿದ್ರಿಪ್ಪ ಶಾಂತಾರಿ ಒಂದೇ 5-10 ಮಿನಿಟ್ ಮಾತಾಡ್ತೇವ ಅವ್ರ ವಿಷಯ ಬಗ್ಗೆ ಚರ್ಚೆ ಮಾಡಾರ ಅಷ್ಟು ಹೇಳುದದ ಗಪ್ರಿಪ್ಪ ಗಪ್ರಿ ನೋಡ ಹಲೋ ಹೌದು ಹೌದು ನೋಡ್ರಿ ಮೊದಲೇ ಥಂಡಿ ದಿನ ಅವ ಹೌದಪ್ಪ ನೀವು ದಂಗಲ್ ಮಾಡಿದ್ರ ನಮಗ ಲಾಭ ಅದ ಜರ್ತಕ ನಾವು ದಂಗಲ್ ಮಾಡಿದ್ರ ನಿಮಗ ಲಾಭ ಅದ ಹೌದು ಹೌದು ಈ ಕುತ್ತ ದೈವಕ್ಕೆ ಏನ್ ಹೇಳ್ಬೇಕತ್ತೀರಿ ನೀವು ಈಗ ಸುಮಿತ್ರಾ ಬಾಯಿ ಹೇಳ್ಯಾಳ ಎಲ್ಲ ಮಾತಾಡ್ಯಾಳ ನಂದಾಳ ಏನ್ ಹೇಳ್ಯಾರ ಮಾತ ಅಕ್ಕವ್ರು ನಿಮ್ದು ಎಲ್ಲ ಪರಿಸ್ಥಿತಿ ನೋಡ್ರಿ ನನಗೆ ಹೆಂಗ ಅನ್ಸಲ್ಕತ್ತದ ಹೆಂಗ್ರಿ ಸರ ಥೋಡೆ ಮಂದಿ ಈ ಕಡೆ ಹುಯ್ ಅಂದದ ಯಾರು ತೊಡಕು ಹೊಡೆದಾರ ನಮ್ಮ ಕಾಕಾಗಳು ಬಿ ಆ ಕಡೆ ಚೀರಾಡ್ಲಕತ್ತಾರ ಆಕಿ ಪದ ಯಾವಾಗ ಹಾಡಾಳ ಇದುವರೆ ತಲೆಯಾಗಿ ಇರ್ಬೇಕಿಲ್ಲ ಪುಣ್ಯಾತ್ಮಗೊಳ್ಯ ಹಾ ಏನ್ ಹಾಡ್ಯಾರ ಏನಿಲ್ಲ ಬೇಕಲ್ಲ ನಿಮಗೆ ನಾನು ಹಾಳು ಮಾಡ್ತೀನಂದ್ ಪದ ಹಾಡಾಳಕಿ ಹೆಣ್ಣಿನ ಹಾಳು ಮಾಡ್ತೀನಂದಳ ನೀವು ಗಂಡು ಪಾರ್ಟಿ ಎಲ್ಲ ಹುಯ್ ಎತ್ತೀರಿ ಅಂದ್ರೆ ಕಲ್ಲು ತೊಗೊಂಡು ಹೊಡ್ಕೊಳ್ಬೇಕು ಅಂತ ತಲೆಯಾಗ ಮಾಡಿದ್ರ ಅವರು ಏನಪ್ಪ ಪುಣ್ಯಾತ್ಮಗೊಳ್ಯ ಅವ್ರ ಪಾರ್ಟಿ 3 ಮಂದಿ ಅವ್ವಗಳು ಬಂದಾರ ನಿಮಗೆ ಎಲ್ಲರಿಗೆ ಹಾಳು ಮಾಡ್ದಳಕಿ ಪದ್ದಾಗ ಹೌದು ಹೌದಾ ತಿಳಿಲಿಲ್ಲ ಅದು ಹೌದು ನಿಮ್ಮ ಸಂಗಟ ನಮಗಿಟ್ಟು ಕೂಡಿಸ್ತೀರಿ ಯಾರಿಗೂ ನೀವು ಹೌದು ಹೌದು ನೀವು ಎಲ್ಲಾರು ಸುಮ್ಮ ಕೂತೀರಿ ಅಂದ್ರೆ ಆಕಿಗೆ ಹೊತ್ತು ಹೊಂಡಿಸ್ತಾನ ಹೆಣ್ಮಗಳು ಹಾಳಾಕಿ ಹಾ. ಗಂಡನ ಹೆಣ್ತಿ ಅಂತಕಿ ಗಂಡನ ಕಾಲು ಬೀಳಿಸಿನೇ ಮಂಗಳಾರತಿ ಮಾಡ್ತೀನಿ ಮತ್ತೆ ಗಬ್ರು ನೀವು ಗಪ್ ಕುಂಡಿರ್ಬೇಕು ಮತ್ತ ಹೌದು ಹೌದು ಸಾಕು ಅಂದ್ರೆ ನಡೆಯಂಗಿಲ್ಲ ಅಕ್ಕೋರು ಇನ್ನೊಂದು ಮಾತು ಅಂದಾರಿ ಸರ್ ಏನೋ ರಾಮಾಯಣದಾಗ ಹನುಮಂತ ಲಂಕಾಕ್ ಹೋಯ್ದು ಬೆಂಕಿ ಹಚ್ಚತ್ತಾಯಿ ಹನುಮಂತ ಯಾನ ಹಸ್ತಾನ ಅಂತ ಹಿಂಗೆ ಏನೋ ಏನಂದ್ರು ಒಬ್ಳ್ಯಾ ಲಂಕಾಕ್ ಬೆಂಕಿ ರಾಮಾಯಣದಾಗ ಹಚ್ಚಾನ ಹಾ ಈ ಹನುಮಂತ ಇಲ್ಲಿ ಅಂದ್ರೆ ನನ್ನ ಹೆಸರು ಹನುಮಂತದ ಹೌದು 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 ಹಿಂಗಾಯ್ತು ಈಗ ಅಣ್ಣ ಅಂದಾಳ ಅಂದ್ರೆ ತಂಗಿ ಅದಾಳಕಿ ಹೌದು ಇರ್ಲಿ ನಮ್ಮ ತಂಗಿ ಎಷ್ಟು ಕಲ್ತಾಳ ನೋಡೋನು ಹೌದು ಹೌದಪ್ಪ ಆಕಿ ನನಗೆ ಫಸ್ಟಿನ ಸಂದಿಗೆ ನೀವು ಮಾತಾಡೋ ಗೊತ್ತಿಲ್ಲ ಹೌದು ಹೌದು ಇರ್ಲಿ ನಿಮ್ಮ ಅಪೇಕ್ಷೆ ಮೀರುವಾಗಿ ನಾ ಮಾತಾಡಿಲ್ಲ ಯಾಕೆ ನಮ್ಮ ಒಂದೊಂದು ಶಬ್ದ ಅಂದ್ರೆ ಸುಮ್ಮನೆ ಯಾಕೆ ನಾವು ನಿಮಗೆ ತೊಂದರೆ ಆಗುನು ಹೌದು ಹೌದು ಇರ್ಲದ್ ನೀವು ಬಿಟ್ಟು ಗಪ್ ಕೂತ್ರೆ ತಿಳಿರಿ ಹಾ ಹಾ ಲೆಕ್ಕದ ಕಾರ್ಯಕ್ರಮ ಮಾಡಿದಳು ಹೌದು ತಂಗಿ ಅಂತ ಬೆನ್ನು ತಪ್ಪಡಿಸಕಿ ಹೆಗಲ ಮ್ಯಾಗ ಹೊತ್ತ ದ್ಯಾಮವ್ತಾಯಿ ದರ್ಶನಕ್ಕೆ ಗುಡಿಗೆ 3 ಸುತ್ತ ಹಾಕ್ತೇನು ಕರೆ ಲೆಕ್ಕ ಬಿಟ್ಟು ಕಾರ್ಯಕ್ರಮ ಮಾಡಿದ್ರ ಅಕಸ್ಮಾತ್ ಈಗ ಯಾನ್ ಹುರುಪಿಲೆ ಎದ್ದಾಳ ನೋಡು ಹಾ ಹಾ ಇದ್ರಾಗ ಒಳಗೆ ಬಿದ್ದು ಕಾರ್ಯಕ್ರಮ ಮಾಡಂದ್ರ ಆ ಪಟ್ಕದ ಮುತ್ತಾಗ ಹಚ್ಚಕಿಗೆ ನಾಕ್ ಬಾರ್ಸಲಿಕ್ಕೆ ಹಚ್ತೀನಿ ಮತ್ತೆ ಇಲ್ಲಿ ಹೌದು ಶಬಾಷ್ ಇದು ಗ್ಯಾರಂಟಿ ಯಾನ್ ಹರ್ಕತ್ತಿಲ್ಲ ಹಾ ಹಾ ಅವರು ಮುತ್ಯಾಗೆ ಶಬಾಸ್ಕಿ ಕೊಟ್ಟಾರ ನಾನು ಮುತ್ಯಾನ ಕೈಲೇ ಮೊಮ್ಮಗಳಿಗೆ ಬಾರ್ಸಲಿಕ್ಕೆ ಹಚ್ತೀನಿ ಮತ್ತೆ ಹೌದು 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 ಮುತ್ತಬ್ಬಿ ಹೂ ಅಲ್ಲತಾನ ಅತ್ತಾನ ಮುತ್ಯ ಇಲ್ಲಿ ಹೋಗೋದಿಲ್ಲ ಅವ ಹೌದು ಹೌದು ಹಾ 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 ಯಾಕಂದ್ರೆ ನೀವು ಹೇಳೋದು ಹೆಂಗಾಗ್ತದ ಹೆಂಗ್ರಿಪ್ಪ ಗೌಡರ ಮನ್ಯಾಗ ಸಂಗ್ಯಾನು ಆಳನ ಏನು ಮಾಡ್ತಿದ್ದ ದಿನನಿತ್ಯ 7 ಗೌಡಕ್ಕಿ ಮಾಡವ ಗೌಡ ಹೌದು ಹೌದು ಪ್ರತಿನಿತ್ಯ ಕಟ್ಟಿ ಮ್ಯಾಗ ಕೂತು ಪಂಚಾಯತ್ ಹೇಳವ ಹೌದು ಮನ್ಯಾಗ ಒಂದಿನ ಗೌಡ್ತಿ ಕೆಲಸ ಕೇಳೋದು ಅಂತ ಒಂದು ಸಣ್ಣ ಹುಡುಗ ಸಂಗ್ಯಾನು ಪಾರ ನನ್ನಂತ ಹುಡುಗ ಮನ್ಯಾಗ ನುಚ್ಚಿಗಿಟ್ಟಾಳ ಗಡಿಯಾಗ ಉಪ್ಪೇ ಇಲ್ಲ ಹೌದು ಹೌದು ಗೌಡ್ತಿ ಕರೆದಳತ್ತ ಸಂಗ್ಯಾಗ ಸಂಗ್ಯಾ ಈ ಕಡೆ ಬಾ ಹಾ ಹಾ ಏನ್ ಹೇಳ್ತಾಳ ಹೇಳ್ರಿ ಅವ್ವ ಅಲ್ಲೋ ಎಲ್ಲಿ ಹೋಗ್ಯಾನು ಗೌಡ ಹಾ ಹಾ ಒಣಗಿ ಉಪ್ಪೇ ಇಲ್ಲಲ್ಲ ಏನ್ ಹೇಳ್ತಾನ ಸಂಖ್ಯಾ ಸಂಗ್ಯಾ ಆಯ್ತವ ತರ್ತೀನತ್ ಹೋಗ್ಯಾನ ಗೌಡ ಪಂಚಾಯತ್ದಾಗ ಕೂತು ಊರ್ದ ನ್ಯಾಯ ಹೇಳಕತ್ತಾನ ಹೌದು ಹೌದು ಸಂಗ್ಯಾ ಏನ್ ಮಾಡ್ಬೇಕ್ರಿ ಏನ್ ಮಾಡ ಸಂಖ್ಯಾ ಓ ಗೌಡ್ರ ಅನ್ನವ ಅಟ್ಟ ಮಂದ್ಯಾಗ ಹೌದು ಹೌದು ಕೂಡಿದ ಮಂದ್ಯಾಗ ಯಾಕೋ ಸಂಗ್ಯಾ ಹಾ ಹಾ ಅಲ್ರಿ ಇಟ್ಟು ಮಂದ್ಯಾಗ ಬಂದು ಕೂತೀರಿ ಅಲ್ಲಿ ನುಚ್ಚಿ ಉಪ್ಪೆ ಇಲ್ಲ ಮನ್ಯಾಗ ಗೌಡ್ತಿ ಒದ್ರಾಳಕತ್ತಾಳ ಅಂದವ ಹೌದು ಹೌದು ಕೂಡಿ ಸಭದಾಗ ಗೌಡಗ್ ಸಿಟ್ಟು ಬತ್ರಿ ಏನಂತಾನ ಸಂಖ್ಯಾಗ ಗೌಡ್ ಬಂದ್ ಕೆಪಾಳ ಗಡ್ಡೆ ಕೊಟ್ಟತ್ತ ಹುಚ್ಚು ಸುಳಿ ಮಗನ ಹಾ ಹಾ ಮನ್ಯಾಗ ಉಪ್ಪಿಲ್ಲಂದು 1000 ಮಂದಿಯಾಗ ಹೇಳಿ ಒಬ್ರು ಕಳೆದಲು ಕತ್ತಿ ಅಂತ ಹೇಳಿ ಕೆಪಾಳ ಗಡ್ಡೆ ಕೊಟ್ರ ಹೌದು ఆయన ಹೆಂಗ್ ಹೇಳ್ಬೇಕ್ರಿ ಗೌಡ್ರ ಅನ್ನವ ಹಾ ಹಾ ಮತ್ತೆ ಅವ್ರಿಗೆ ಬಂದು ಹಗರಾಗಿ ಕಿವ್ಯಾಗ ಹೇಳ್ಬೇಕು ಇಲ್ಲಿ ಅಂದವ ಹೌದು ಹೌದು ಇನ್ನು ಮುಂದಿಂದು ಆಯ್ತ್ರಿ ಅದು ಧಾನ್ದಾಗ ಇಡ್ತೀರಿ ಅದು ಹೌದು ಒಂದ್ ಥೋಡೆ ದಿನ ಹೋಯ್ತು 12 ವರ್ಷ ಗೌಡಗ ಮಕ್ಕಳು ಇರ್ತಿಲ್ಲ ಹೌದು ಹೌದು ಏಕ ಕಾಲಕ್ಕೆ 9 ತಿಂಗಳು ತುಂಬಿ 9 ದಿನದ ಮ್ಯಾಗ ಗೌಡತಿ ಬಾಣತಾನ ಆಗ್ಯದ ಹೌದು ಹೌದು ಬಾಣತಾನಾಗಿ ಗೌಡಗೊಂದು ಗಂಡಸ ಮಗ ಹುಟ್ಟ್ಯದ ಹೌದು ಹೌದು ಗಂಡ ಪಾರ್ ಹುಟ್ಟ್ಯಾದ
ಅವ್ರು ಎಲ್ಲಾರು ಸೂಲಿಗಿತ್ತಾರ ಹೇಳಿದ್ರು ಏ ಸಂಗ್ಯಾ ಓ ಏನಾಗ್ಯದ ಏನಾಗ್ಯದ ಏ ಗೌಡು ಗಂಡಸ ಮಗ ಹುಟ್ಟ್ಯಾನೋ ಸುದ್ದಿ ಮುಟ್ಟಿಸ್ ಹೋಗ ಮಗನ ಅಂದ್ರು. ಹೌದು ಹೌದು ಸಂಗ್ಯಾಗ ನೆನಪಿತ್ತಲ್ಲ ಮಗ ಹೋಗಾನ ಹೇಳದಂದ್ರ ಗಜ ಬಿಡ್ತಾನಂತ ಹೇಳಿ ಹಾ ಒಂದ್ ಕೆಪ್ಪಾಳಿಗೆ ಬಿಟ್ಟಿದ ಆಲ್ರೆಡಿ. ಅಮಾತ್ ದೂರ ಹೋಗಿ ನಿತ್ತತ್ತ ಹಾ ಹಾ ಮಂದಿ ಹೋಗಾನ ಕಿವ್ಯಾ ಹೇಳದತ್ತ ಏನಂತ ಗೌಡ್ರ ತಮಗೊಂದು ಹುಡು ಹುಟ್ಟ್ಯಾದ್ರಿ. ಏನಂತಾನ ಗೌಡ? ಗೌಡಂದ ಎಂತ ಹುಚ್ಚು ಸುಳಿ ಮಗ ಇದ್ದು ಹಾ ಹಾ 12 ವರ್ಷ ಮಕ್ಕಳಿಲ್ಲ ಅಮಾತ್ ಬಂದು ಕಿವ್ಯಾಗ ಹೇಳಕತ್ತಿದಿ ಮಗನತ್ತ ಮತ್ತೊಂದು ಕೊಟ್ಟೆ ಅತ್ತವನಿಗೆ. ಹೌದು ಹೌದು ಇವಂದ ಹಗುರು ಹೇಳಿದ್ರು ಹೊಡೆದಾನೆ ಮಗ. ಜಗ್ಲಿ ಹೇಳಿದ್ರು ಹೊಡೆದಾನೆ. ಐನ್ ಹೆಂಗ್ ಹೇಳ್ರಿ ಗೌಡ್ರ ಅಂದವ. ಹಾ ಹಾ ಅಲೋ ಮಗ ಹುಟ್ಟಾನಂತೇಳಿ ಒಂದ್ ದೊಡ್ಡ ಬುಟ್ಟಿ ತೊಗೊಂಡು ಹೌದು ಬೇಕ್ರಿ ಅಂದ್ ಹೋಗಿ ಪೇಡೆ ತಂದು ಊರಿಗೆಲ್ಲ ಹಂಚ್ಕೊತ ಬಂದ ಮಗನ ಹೇಳ್ಬೇಕು ಹುಚ್ಚಿ ಅಂದತ್ತವ. ಹೌದು ಹೌದು ಯಪ್ಪ ಅಂದಿವ ಹಿಂಗೈತೆ ಅನ್ನಿದು ಅಂದವ. ಹೌದು ಹೌದು ಆಗಲ್ಲ ನಾವು ಮತ್ತೊಮ್ಮೆ ಹಂಗೆ ಮಾಡ್ತೀವಿ. ಹೌದು ಮುಂದೊಂದು 6 ತಿಂಗಳು ಹೋಯ್ತು. ಗೌಡ್ರದ ಮನ್ಯಾಗ ಒಂದು ಮುದುಕಿನ ಸತ್ತವ್ರು ಅವ್ವೇ. ಹೌದು ಹೌದು ಗೌಡ್ರ ಅವ್ವ ಗೌಡ್ರು ಅವು ಜಿಗದಳು. ಸಂಗ್ಯಾಗ ಹೇಳಿದಳು ಗೌಡ್ತಿ ಸಂಗ್ಯಾ ಹೋಗೋ ಗೌಡ್ರಿಗೆ ಸುದ್ದಿ ಮುಟ್ಸು. ಯಾನ್ ಮಾಡೋ ಸಂಖ್ಯಾ? ಏ ಗೌಡ್ತಿ ಹಂಗ ಹೋಲಕ್ ಬರಲ್ಲ ಅಂದವ. ಹಾ ಗೌಡ್ರೆಲ್ಲ ಹೇಳೇ ಕಳ್ಸ್ಯಾರ ಹಿಂದಿನ ಇದ್ರಾಗ. ಹಂಗ ಹೋಗವ ಹಾ ಹಾ ಏ ದ್ವಾಡದೊಂದು ಬುಟ್ಟಿ ಇದ್ರ ಕೊಡು ಅಂದವ. ಯಾರಿಗೆ? ಗೌಡ್ತಿಗೆ. ಗೌಡ್ತಿಗೆ. ಗೌಡ್ತಿ ಏನ್ ಮಾಡಿದಳು? ಏ ಬುಟ್ಟಿ ಏನ್ ಮಾಡ್ತೀವ? ಹಾ ಹಾ ಏ ಬುಟ್ಟಿ ಬೇಕ್ರಿ ಗೌಡ್ತಿ. ಹಾ ನಿಮಗ್ ಗೊತ್ತಿಲ್ರಿ ಅದು. ಮಗ ಬುಟ್ಟಿ ತೊಗೊಂಡು 4 ಮನ ದೊಡ್ಡ ಬುಟ್ಟಿ ತೊಗೊಂಡು ಬೇಕ್ರಿಯಾಗ ಗೌಡನ ಹೆಸರು ಹೇಳಿ ಉದುರಿ ಹೇಳಿ ಪೇಡೆ ತೊಗೊಂಡು ಎಲ್ಲ ಊರಿಗೆ ಹಂಚ್ಕೋತ ಬಂದತ್ತ ಮಗ. ಏನ್ ಹೇಳ್ಕೊತ ಬಂದ ಹಂಚ್ಕೊತ್ತು? ಎಲ್ಲ ಊರಿಗೆ ಹಂಚ್ಕೋತ ಬಂದು ಗೌಡ್ರ ಈ ಕಡೆ ಬರ್ರಿ ಅಂದ. ಹಾ ಹಾ ಮಂದಿ ಅಂತ ಹೊರ ಕರ್ದೇನು? ಯಾನಾಯ್ತು? ಹಾ ಹಾ ಪೇಡೆ ತೋರಿ ಮೊದಲು ಹೇಳ್ತೇನೆ ಅಂದವ. ಪೈಲೆ ರುಚಿ ಮಾಡ್ರಿ ಬಾಯಿ. ಪೇಡೆ ತೋರಿ ಗೌಡ್ರು ಅಂತ ಹೇಳಿದ್ರು ಬಾಯಾಗ ಪೇಡೆ ಹಾಕದ್. ಯಾನಾಯ್ತು ಸಂಗ್ಯಾ? ಗೌಡ್ರ ತಮ್ಮ ಒಂದು ಗಿಣಗದಳ್ರಿ ಅಂದವ. ಹೌದು 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 ತಮ್ಮ ಒಂದು ಜಿಗದಳ್ರಿ ಅಂತಂದ. ಹಾ ಹಾ ಎಂತ ಹುಚ್ಚು ಸುಳಿ ಮಗ ಗಂಟು ಬಿದ್ದು ಹೌದು ಅವು ಸತ್ತಾಳಂದು ಉರ್ಯಾಗ ಪೇಡೆ ಹಂಚಿದಿ ಹುಚ್ಚು ಸುಳಿ ಮಗನ ಅಂತೇಳಿ ಮತ್ತೊಂದು ಕೆಪಾಳ ಗಡ್ಡೆಗೆ ಬಿಟ್ಟಿ ತವ. ಸಂಖ್ಯಾ ಏನತ್ತ ನಾಳೆಗ ಅವ ಅಂದ ಹಾ ಹೆಂಗಾರೆ ಮಾಡುದು ಇವ್ರ ಮುಂದ. ಹೆಂಗಾರ ಹೇಳದ್ನ ಗೌಡ್ರಿಗೆ ಬಂದು. ಅವ ಹೇಳ್ದಂಗೆ ಮಾಡ್ತೀರಿ ಖರೆ ನನಗೆ ಕೆಪಾಳ ಗಡ್ಡೆಗೆ ಬೀಳಕತ್ತೆ ಅವತ್ತ. ಹೌದು ಹೌದು ಹಂಗ ನಾವು ನಿಮ್ಮಲ್ಲಿ ಆಳಾಗಿ ಬಂದಿದ್ದೆವು. ಹೌದು ನೀವು ಯಾನ್ ಹೇಳಿದ್ರು ಗಪ್ಪೆ ಕುಂಡ್ರ ಅಂದ್ರೆ ನಮಗ್ ಕೆಪಾಳ ಗಡ್ಡೆ ಹೊಡೆದಂಗ ಆಗ್ತದ. ಇದಕ್ಕೆ ಹೇಳೋದು ಅದೇ. ಹೌದು ಹೌದಪ್ಪ ಹೌದು ಹೌದು ತಿಳಿತು ಮಾತು ದೈವಕ್ಕೆಲ್ಲ. ಬ್ಯಾಡ ಅಂದ್ರೆ ಅಗದಿಗೆ ಇಟ್ಕೋಬೇಡ್ರಿ. ಆದ್ರ ಹೌದು ನಮ್ದೇನು ತೊಂದರೆ ಇಲ್ಲ. ಶಬಾಷ್. ಸರಜೋಡಿ ಕಲಾವಿದ್ರು ಎಷ್ಟು ವಾದ ಹಾಕಿರ್ತಾರ ಎಷ್ಟು ಏನ್ ಕೇಳಿರ್ತಾರ ಅದರಂತೆ ಹೋಗ್ಬೇಕಾಗ್ತದ. ಹೌದು ಹೌದು ಹೇಳ್ಯಾರ ಅವ್ರು ಇನ್ನ ಈಗ ಏನ್ ಹೇಳ್ಯಾರ ಮಾತ? ಹೆಣ್ಣ ಜಗತ್ತದೊಳಗ ಮಾಯದ ಹೌದು ಬಹಳ ಮಂದಿಗೆ ಮಣ್ಣು ಮಾಡ್ಯಾವ. ಹೌದು ಹೌದು ನಮ್ಮ ಸಂತರು ಹೇಳ್ಯಾರ ಏನಂತ ಹೇಳ್ಯಾರ? ತಿಳಿದಿಲ್ಲ ಸಿದ್ಧರ ನೆಲಿ ಹರಿದ್ರೋ ಮಾಯಾದ ಬಲಿ. ಹೌದು ಹೌದು ತಿಳಿದಿಲ್ಲ ಅವ್ರಿಗೆ ಏನೇನು ಮಾಡಲಿಲ್ಲ ಕಲಿ ಅಂತ ಹೇಳ್ಯಾರ. ಹೌದ್ರಿಪ್ಪ ಹೇಳ್ಯಾರ. ದೊಡ್ಡ ದೊಡ್ಡ ಶರಣರು ಯಾರು ಮಾಯಿ ಒಲ್ಲಂದಾರ ಹಾ ಹಾ ಅವ್ರಿಗೆ ಏನು ಮಾಡಿಲ್ಲದು. ಹೌದು ತಂಗಿ ನೀ ವಿಚಾರ ಮಾಡು ನಾನೇ ಹನುಮಂತನಿದ್ದ ಜೋಡಿಗೆ ಹಾ ಹಾ ಜಗತ್ತದೊಳಗೆ ಎಲ್ಲ ನೀ ಬೇಕತ್ತ ಬೆನ್ ಹತ್ಕೊಂಡು ಸತ್ ಮಣ್ಣು ಕುಡಿಯವ. ಹೌದು ಹೌದಪ್ಪ ಹೌದು ಹನುಮಂತ ಒಬ್ಬನೇ ಅದಾನ. ಮದುವೆ ಬ್ಯಾಡ ಮಕ್ಕಳ ಪ್ರಪಂಚ ಬ್ಯಾಡ ಹೆಣ್ಣಿನ ಸಂಘ ಬ್ಯಾಡ ಅಂದಾನ. ಚಿರಂಜೀವಿಯಾಗಿ ಭೂಮಿಯ ಮ್ಯಾಗ ಹೇಳ್ದಾನ. ಅವನ ಹೆಸರೇ ನನಗಿಟ್ಟದ. ಇನ್ಯಾನ ಮಾಡಕ್ಕಿದಿ ಮಾಯಿ ತೊಗೊಂಡು ಇಲ್ಲಿ. ಹೌದು 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 ಕ್ಯಾ ನೈ ಬೈತಾರ ಕುಚ್ ಬಿ ನೈ. ನೀ ಎಟ್ಟು ಜಿಗಿ ನಿನ್ನ ಕಾಲಿಗೆ ಬೇಡಿ ಹಾಕ್ಲಿಲ್ಲ ಅಂದ್ರೆ ಹಣ್ಣು ಹನುಮಂತ ಬೇಡ ಮತ್ತಿಲ್ಲಿ. ಹೌದು ಹೌದು ಹಾಕಪ್ಪ ಚಾಲೆಂಜ್ ಅದ ಮತ್ತ. ಹೌದು ಹೌದು ಹಾಕ್ ಹಾಕ್ ರೊಟೇಷನ್ ಹಿಡ್ದಿದಿ. ಹಾ ಹಾ ಏನ್ ಹಿಡ್ದಾರ ರೂಟ? ದೇವರ ಮತ್ತು ಭಕ್ತನಂತದ ವಿಷಯ ಇಟ್ಟಾರ ಅವರು. ಹೌದು ಹೌದು ಹೌದಾ? ತಮಗೆ ಯಾವ್ದು ಹಿಡ್ದಾರು? ಇಲ್ಲ ನಮಗೊಂದು ಇಟ್ಟಾರ. ನಮ್ಮ ಅಣ್ಣನ ಬಳಗದವರು ಯಾವಾಗ ಹಿಡಿತಾರ ಹಿಡೀಲಿ ಅಂತ ಮಾತು ಹೇಳ್ಯಾರ ಅವರು. ಒಂದ್ ವೇಳೆ ದೇವ್ರ ನಾವ್ ಹಿಡ್ದೇವ್ ಅಂದ್ರ ಅವ್ರ ಭಕ್ತ ಹಿಡಿತಾರಲ್ಲ ಅವ್ರು ಹಿಡಿಲಿಕ್ಕೆ ಗೊತ್ತೇ ಹಿಡಿಲಿಕ್ಕೆ ಬಂದಾರ. ಯಾಟು ನಾವೇ ಹಿಡ್ದೇವ್ ಅಂದ್ರ ನೀ ಅವ್ರಕ್ಕಿಂತ ಹುಚ್ಚಾದ್ಯಪ್ಪ. ಹಂಗ ಹೋಗೋಡ್ಯ. ಹೌದು ನೀ ಹೇಳುದು ಹೆಂಗ ಆತತ್ತಮ್ಮ? ಹೆಂಗ್ರಿ ಸರ್? ಅತ್ತಿ ಮನಿ ಸಸಿ ಹೊಸದಾಗಿ ಲೈನಾಗಿ ಬಂದಳತ್ತ. ಅತ್ತೆ ಮನೆಗೆ? ಹಾ 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 ಒಂದ್ 2-3 ತಿಂಗಳಾಗ ಅತ್ತಿ ಹೇಳ್ದಳತ್ತ. 2ನೇ ಮಾಡದ ಮ್ಯಾಗ ಮನಿ ಅದ. ಅತ್ತಿ ಸಸಿ ಹೇಳಿದ್ಳು ಏನಂತ ಹೇಳಿದ್ರು ಮಾತಾ? ಏ ಬೈ ಹೌದು ಮನ್ಯಾಂದ ಕಸ ಮುಸ್ರಿ ಮಾಡು ಮತ್ತ ಅದೆಲ್ಲ ಮುಸ್ರಿ ಬಿಸ್ರಿ ಬಾದ್ಲಾಗ ನೀರ ತುಂಬಿ ಹಾದಿಗೆ ರೋಡಿಗೆ ಹೋಗು ಮಂದಿಗೆ ನೋಡಿ ಒಯ್ಯಿ ಅಂದಳತ್ತಕ್ಕಿ. ಯಾನು ಹಾದಿಗೆ ಹೋತಾ ಬರ್ತಾ ಮಂದಿಗೆ ನೋಡಿ ಹೋಗಿ ನೀರ್ ಚಲ್ಲ ಅಂದ್ಳು. ಈಕಿ ಬದನಿಕಾಯಿ ಹೋಳು ತುಂಬ ಗಜರಿ ತುಂಬ ಉಳ್ಳಾಗಡ್ಡಿ ಚೆಗಳ ಎಲ್ಲಾ ಕೂಡಿ ಬಾದ್ಲಾಗ ತುಂಬಿ ಮ್ಯಾಳ್ಗಿ ಮ್ಯಾಗ ಹೋಗಿ 8ಕ್ಕೆ ನಿತ್ತಳತ್ತ. ಹೊರಗೆ ಹಣಿಕೆ ಹಾಕಿ ನೋಡ್ಲತ್ತಳು ಯಾರು ಬರ್ತಾರ ಹೋತಾರ ಬರ್ತಾರ ಹೋತಾರ. 12 ತನ ಯಾರೇ ಬರಲ್ರು. ಹೌದು 12ಕ್ಕ ಕೋರ್ಟ್ದಾಗ ಸುಟ್ಟಿ ಆಗ್ಯಾನ. ವಕೀಲ್ ಬರ್ತಿದತ್ತ. ಹಿಂಗ ಕೋರ್ಟ್ ಜಾಡ್ಸ್ಕೋತ ವಕೀಲರು ಕೋರ್ಟ್ ಇರ್ತದಲ್ರಿ. ಹೌದು ಮನಿಗೆ ಬಂದಿ ಬಿಡು ಅಂತ ಹೇಳಿ ನೆಟ್ಗಾದ್ರೆ ತಲೆ ಮೇಗೆ ಬಾಳಿಸ್ದಳತ್ತ ಮ್ಯಾಗ ನಿತ್ತು. ಹೌದು ಹೌದಪ್ಪ ಹೌದು
ಅವು ಬದನಿಕಾಯ್ದೆಲ್ಲ ತುಂಬಿಗಳು ಕೋಟ್ನಾಗ ಸಿಕ್ಕು ಅದು ಜಾಡ್ಸ್ಕೊತ್ ಹೋಯ್ತದ ಜಗಳಿಗೆ. ಹೌದು ಏ ಬೈ ನಿನಗೇನು ಖಬರ್ ಅದೇನಿಲ್ಲ ಮೈ ಮ್ಯಾಗ ನೀರು ಚೆಲ್ಲಿದಿ ಅಂದಳಕ್ಕಿ. ಹೌದು ಅದು ನೋಡಿ ಚಲ್ತಿ. ಏ ನಂದೇನು ಸಂಬಂಧ ಇಲ್ಲ ನಮ್ಮ ಅತ್ತಿ ಕೇಳಂದಳತ್ತಕ್ಕಿ. ಹೌದು ನಾ ಮತ್ತೆ ಹೇಳ್ದಂಗ ಮಾಡಿದ್ನ. ಆಯ್ತು ಅತ್ತಿ ಕೇಳಲತ್ತ ಏನಾಯ್ತು ಹಾ ಹಾ ಏನ್ರಿ ನಿಮ್ ಸಸಿ ನನ್ನ ಮೈ ಮ್ಯಾಗೆ ಚೆಲ್ಲಾಳ ಮುಸುರಿ. ಹೌದು ಆತಂದಳು ಹಿಂಗ್ಯಾಕ ಬೈ ಹಿಂಗ್ಯಾಕ್ ಮಾಡ್ದಿ. ಹಾ ಏ ನೀನೇ ಹೇಳಿದಿಲ್ಲ ಮಂದಿಗೆ ನೋಡಿ ಚೆಲ್ಲಂದಿದೆ ಅಂದಳು. ನಾ ಚಲಿದ 3 ತಾಸಿ ಒಂದು ಹಾದಿ ನೋಡಿದ ಈಗ ಬಂದ ನೀವು ಅಂದಳಕ್ಕಿ. ಹೌದು ಹಂಗ ನೀ ಅನ್ನೋದು ಆಗ್ತದ. ಹೌದು ಎರಡು ನಾವೇ ಹಿಡಿಸಲಾಗಿ ಇಟ್ಟಾರ ಅವರು. ಇಲ್ಲ ಇಲ್ರಿ ಅವರು ನಿಮ್ಗೊಂದು ಅವ್ರಿಗೊಂದು ಕೊಟ್ರ ಕಾಣಿಸ್ತದ. ಹಾ ಹಾ ಒಂದೇ ಹಿಡಿಬೇಕಾಗ್ಯದ. ಹಿಡ್ರಿ ಒಂದು ಬಿಡ್ರಿ. ನಮ್ಮ ಪಾಲಿಗೆ ಭಕ್ತರೇ ಇರ್ಲಿ, ಯಾರು ನಮ್ಮ ಪಾಲಿಗೆ ಭಕ್ತರೇ ಇರ್ಲಿ, ಅವ್ರ ಪಾಲಿಗೆ ದೇವರು ಉಳಿಲಿ. ಹಾ ಹಾ ಭಕ್ತ ಅನ್ನೋದು ಹೆಂಗ ಶ್ರೇಷ್ಠ ಗುರುಗಳ? ಜಗತ್ತದೊಳಗ ಭಕ್ತರ ಹಾರತ್ತ ಹೇಳಿನೇ ದೇವರದಾನ. ಹೌದು ಹೌದು ಏನು ಭಕ್ತರ ಅದಾರ ಅಂತ ಹೇಳಿನೇ ದೇವರದಾನ. ಹೌದು ದ್ಯಾಮವ್ವ ತಾಯಿ ಗುಡಿ ಒಳಗ ಜಾತ್ರೆ ಮಾಡ್ಬೇಕಂದ್ರೆ ಇಷ್ಟೆಲ್ಲಾ ಮಂದಿ ನನ್ನ ಈ ಕ್ಯಾತನಾಳ ಗ್ರಾಮದ ಎಲ್ಲ ನನ್ನ ಭಕ್ತಾದಿಗಳು ಹಾ ಹಾ ಬೇಕಾದ ನಂತರ ಅನುಕೂಲವಾದಂತ ಪಟ್ಟಿವನ್ನ ಕೊಟ್ಟು ಜಾತ್ರೆ ನಿರ್ವಹಣೆ ಮಾಡಿ ಅನ್ನದಾಸೋಗ ಚಂತನ ನೀಡಿ ಇವತ್ತ ರಾತ್ರಿ ಜ್ಞಾನ ದಾಸೋಗ ಮಾಡಿ ಇಷ್ಟೆಲ್ಲ ವೈಭವದಿಂದ ಕುಂತು ಇವ್ರು ಮಾಡ್ಯಾರ ಅಂತ ಹೇಳಿನೇ ತಾಯಿ ಗುಡಿಯಾಗ ಹಾಳ. ಹೌದು ಅಕಸ್ಮಾತ್ ಇವ್ರು ಭಕ್ತರು ಎಲ್ಲಾರು ಕೂಡ ಥಂಡಿ ಬಾಳತ್ತ ಅಂದ್ ಮನಿ ಕಡೆ ಹೋಗ್ತಿಲ್ಲ ಅಂದ್ರೆ ಜಾತ್ರೆ ಒಬ್ಬಕ್ ಮಾಡ್ಕೋತಾಳೆ ತಾಯಿ. ಹಂಗ್ಯಾಂಗ ಆತದ್ರಿ ಭಕ್ತರು ಬಂದ ಮುಂದೆ ನಿಂತು ಓಡಾಡಿ ಮಾಡಿದ್ರ ಜಾತ್ರೆ. ಜಗತ್ತದೊಳಗ ಭಕ್ತ ಶ್ರೇಷ್ಠನ. ಹೌದು ದೇವರ ಭಕ್ತರ ಅಧೀನದೊಳಗನ ಹಂಗದಾನ. ಹೆಂಗದಾನ ಸಂತ ಜನಾಬಾಯಿ ಯಾರು ಪಾಂಡುರಂಗನ ಭಕ್ತಿ ಮಾಡ್ತಿಳು. ಹೌದು ಸಂತ ಜನಾಬಾಯಿ ಪಾಂಡುರಂಗನ ಭಕ್ತಿ ಮಾಡ್ತಿಳು. ಪ್ರತಿನಿತ್ಯ ಅವನ ದರ್ಶನಕ್ಕೆ ಹೋಗ್ತಿದ್ದಿಲ್ಲ. ಮನಿ ಕಾಯಕ ಮಾಡ್ಕೊತ್ತು ಕುಳ್ಳು ಬಡಿತಿಳು, ದನ ಕಾಯ್ತಿಳು, ಕರ ಕಾಯ್ತಿಳು. ಇಟ್ಟಲ 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 ನಂಗ ಬಡಿತಿಳು. ಹೌದು ಭಕ್ತಿಗೆ ಶ್ರೇಷ್ಠಾಗಿ ಸ್ವಂತ ಪಾಂಡುರಂಗ ಬಂದು ಕುಳ್ಳಿನ ಒಳಗೆ ಸೇರ್ಯಾನ. ಆದ್ರಪ್ಪ ಜನಾಬಾಯಿದು ಕುಳ್ಳೊಮ್ಮೆ ನೆರಮನ್ನಕ್ಕಿ ತುಡುಗು ಮಾಡಿದ್ರ ಜಗಳ ಹತ್ತು ಓಣ್ಯಾಗ. ಏ ಕುಳ್ಳ ನನ್ನು ಅನ್ನಕ್ಕಿ ಜನ, ನೆರಮನ್ನಕ್ಕಿ ನನ್ನು ಅನ್ನಕ್ಕಿ ನ್ಯಾಯ ಬಿತ್ತು. ಅವಾಗ ಹೇಳ್ತಾಳಕ್ಕಿ ಯಾವಾಗ ಕುಳ್ಳ ಇಟ್ಟಲತ್ತದ ಅದೇ ನಂದು ಕುಳ್ಳದ ಚೆಕ್ ಮಾಡಂದ್ರತ್ತ. ಹೌದು ಕುಳ್ಳಿ ಎತ್ತಿ ಕಿವಿ ಹಚ್ಚದ್ರ ಕುಳ್ಳ ಇಟ್ಟಲ ಇಟ್ಟಲ ಇಟ್ಟಲತ್ತಿವತ್ತ. ಹೌದು ಇದು ಎದ್ರ ಸಲುವಾಗಿ? ಇದು ಭಕ್ತರ ಭಕ್ತಿ ಸಲುವಾಗಿ. ಹೌದು ಜನಾಬಾಯಿ ಇದು ಕುಳ್ಳ ಇಟ್ಟಲ್ ಅಂದಾವ. ಹೌದಪ್ಪ ಗೌಳಗಿತ್ತಿ ಮನೆಗೆ ಕೃಷ್ಣ ಹೋಗ್ಯಾನ. ಹೆಂಗ ಹೋಗ್ಯಾನ? 7-8 ವರ್ಷನ ಹುಡುಗ ಚುಳು ನಡ್ಕೋತ ಕಾಲಾಗ ಚೈನ್ ಅದಾವು. ಕೃಷ್ಣ ಪರಮಾತ್ಮ ಹೋಗ್ಯಾನ. ಏನಾಯ್ತು? ಹಾದ ಬಳಕ ಗೌಳಗಿತ್ತಿ ಅಂದಳು ಏ ಕೃಷ್ಣ ಓ ಯವ್ವ ಯಾವಾಗ ಒಳಗೆ ಒಂದ್ ಹೇಳುದದ. ಏನ್ ಹೇಳ್ತೀರಿ ಮಾತಾ? ಒಂದ್ ಥಾಡೆ ಮಂದಿದ್ರಿ ಬಾಳ ಹೇಳುದಿಲ್ಲ, ಮನಸ್ಸಿಗೆ ಮುಟ್ಟುವಂತದ್ ಹೇಳುದದ. ಒಂದ್ 5 ನಿಮಿಷ ಶಾಂತ ಕೊಂಡ್ರಿ. ಇಲ್ಲಿ ತನ ಹೇಳು ನಮಗೂ ಗೊತ್ತದ. ಸುರ್ವಿ ಹೋದೇವ ಅಂದ್ರೆ ಸಾಕ್ ಮಾಡೋನು ಜನ ಭಾರತನ ಇರ್ತದ. ಯಾಕಂದ್ರೆ ಅವ್ರು ಅನ್ನೋದಿಲ್ಲ, ಅವ್ರು ಒಳಗಿನವ್ರು ಇರ್ತಾರ. ಹೌದು ಇದು ಗೊತ್ತದ ನಿಮಗೂ. ಒಳಗಿನವರು ಜರ ಹೆಚ್ಚಿಗೆ ಪ್ರೆಷರ್ ಇರ್ತದ, ಭಾರ ಹಿಡಿದು ಕಮ್ಮಿ ಆಗ್ತದ. ಅದು ಹೆಂಗ ಸ್ವಲ್ಪ ಇದಾದ ಹಂಗ ಕಮ್ಮ ಎಲ್ಲ ಕಡೆ ತುದಿ ಅದ. ಹೌದು ಖರೆ ನಿಮ್ಮಲ್ಲಿ ಥಾಡೆ ಮಂದಿರ ಚಲೋ ಅದ. ಅವರು ಒಳ್ಳೆ ಕಲಾವಿದರ ಜ್ಞಾನದ ಮಾತು ಹೇಳ್ತಾರ. ಹೌದು ಯಾವಾಗ ನೀವು 3 ಮಂದಿದ್ರಿ ಖರೆ ನಿಮ್ದೇ ದಂಗ ಹೆಚ್ಚಾಗ್ಯಾವ ಅವಾಗಳದು. ಯಾಕಂದ್ರೆ ನಿಮ್ ಕಡೆ ತಪ್ಪಿಲ್ಲ. ನಿಮ್ಗೆ ಸಮಸ್ಯೆ ಬಂದ ಅವಾಗ ಕಡೆ ಅವರು ಇಲ್ಲ ಅವ್ರು ಇವ್ರೇನು ದುರ್ಗನ ಜಾತ್ರೆಗೆ ಬಂದಾರ. ಇವ್ರು ಹೇಳಲ್ರಕ್ಕ ನಾವು ಹೊಸ ಈಗ ಬಹಳ ದಿನ ಕೂಡಿದೇವ್ ಜಾತ್ರೆದಿಂದ ಸಡು ಸಿಕ್ಕದ ಮಾತಾಡೋಣ, ನಾವು ಮಾತಾಡೋಣ ಹತ್ತಿರ ಹಂಗ್ ಮಾಡ್ಬೇಡ್ರಿ. ಯಾಕಂದ್ರ 2 ಮಂದಿ ಈ ಊರ ಕ್ಯಾತನಹಳ್ಳಿ ಅವ್ರು ಕೂಡಿ ತಾಳಿ ಕೊಟ್ಟಕ್ಕೆ ಬಜಾರ್ಗೆ ಹೊಂಟಾರ. ಹೌದು ಕೈಯಾಗ 2 ಪಿಸಿ ಹಿಡ್ದಾರ. ನಮ್ಮ ಮುತ್ಯಾನಂತ ಕಾಕಾಗಳು ಅಂತಾರ. 4 ಮಂದಿ ಗಂಡು ಮಕ್ಕಳು ಪಾರ್ಟಿ ಅದ. ಇವ್ರೊಂದು 2 ಹೆಣ್ಮಕ್ಳು ಕೂಡಿ ತಾಳಿ ಕೊಟ್ಟು ಕೊಂಟಾರ. ಹೌದು ಇಲ್ಲಿ ಹೋಗಕ್ರ ಒಬ್ಬಾಕಿ ಬಾಯಿ ನಾನು ಪ್ರಪಂಚ ಏನ್ ಹೇಳಕ್ ಶುರು ಮಾಡ್ಯಾಳ ನೋಡ ಕತಿ ನೆಟ್ಟಗ ತಾಳಿ ಕೊಟ್ಟು ಚೌಕ್ ಬರುಸ್ತಾನ ತಂದೆ ಹೇಳಕತ್ತೇಳ. ಹೌದು ಸಂಘಟನಕ್ಕೆ ಈಗ ಮಾತಾಡ್ಲಕ್ ಚಾನ್ಸೇ ಕೊಡಾಳಕಿ. ತಂದೆ ಪುರಾಣ ಊದ್ಲತ್ತಾಳ. ಸಂಘಟನಕ್ಕೆ ನಿತ್ತ ತಾಳಿ ಕೊಟ್ಟು ಚೌಕದಾಗ ಬಬ್ಬಿ ಹೊಡದಲತ್ತ. ಹೌದು ಇವು ಕಾಕಾಗಳಂದು ಇಲ್ಲಿ ತನ ಚಲೋ ಬಂದಾವ ಹೆಣ್ಮಕ್ಳು. ಇಲ್ಲಿ ಬರೋಣ ಬಬ್ಬಿ ಯಾಕೆ ಹೊಡೆದೆ ಬೈ ಏನಾಗ್ಯದ ಕೇಳ್ತಾರೆ ಹೆಣ್ಮಕ್ಳಿಗೆ. ಅಕ್ಕಿ ಅಂದಳು ಅಲ್ಲಿ ಹಿಡಿದು ಕೇಳಕತ್ತಿದ, ಇಲ್ಲಿ ತನ ತಂದೆ ಹೇಳಕತ್ತಾಳ. ನನಗೆ ಮಾತಾಡ್ಲಕ್ ಪಾಳಿನೇ ಬಂದಿಲ್ಲ, ಅದಕ್ಕೆ ಹೊಯ್ಕೊಂಡಂದಳತ್ತಕ್ಕಿ. ಹೌದು ಅಕ್ಕಿ ಹೇಳಕ್ ಯಾರು ಅನ್ಬೇಕ್ರಿ? ಏನತ್ತಾಳ? ಈಗ ತವ್ರ ಮನಿದ ಮುಗ್ದದ, ಹಿನ ಗಂಡ ಮನಿದ ಹೇಳಕ್ಕಿದಂದಳತ್ತಕ್ಕಿ. ಹಿನ ಈಗ ಒಂದು ಸಾಲ ಮುಗ್ದದ. ಈಗ 12 ಕಿಲೋಮೀಟರ್ ಬರುಸ್ತಾನ ತವ್ರ ಮನಿದಾಗ್ಯದ. ಇನ್ನು ಹೋಗುದ ದೂರ್ತನ ಅಂದಳತ್ತಕ್ಕಿ. ಯಾದಗಿರಿತನ ಹೋಗ್ಬೇಕಾಗ್ಯದ ಅಂತ ಮುಂದ. ಹೌದು ಹಂಗಿರ್ತದೇವ. ಇರ್ಲಿ ಶಿವನಾಮ ನೋಡುದ ಇವತ್ತ ಬಾಳ ಚಲೋ ವಿವರಣೆ ಮಾಡಿ ಹೇಳ್ತಾರ, ಮನೋರಂಜನೆ ಮಾಡ್ತಾರ, ಎಲ್ಲಾನು ಆಗ್ತದ.
ಕೃಷ್ಣ ಪರಮಾತ್ಮ ಹಾ ಏನ್ ಮಾಡ್ದ? ಏನ್ ಮಾಡಿದ್ರಿಪ್ಪ? 8 ವರ್ಷದ ಕೂಸ ಕೃಷ್ಣ ಪರಮಾತ್ಮ ಗೌಳಿಗಿತ್ತಿ ಮನಿಗೆ ಹೋಗಿದ. ಹೌದು ಹೌದು. ಗೌಳಿಗಿತ್ತಿ ಎತ್ತಾಳ, ಏ ಕೃಷ್ಣ, ಓ ಎಷ್ಟು ಸಣ್ಣ ಸ್ವರೂಪ ಬಂಗಾರ ವರ್ಣದ ನಿಂದು. ಹಾ 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 ನನ್ನ ವಯಸ್ಸು ಹೆಚ್ಚಾಗ್ಯದ ಕೃಷ್ಣ, ಹೌದು ನನ್ನ ವಯಸ್ಸು ಹೆಚ್ಚಾಗ್ಯದ. 40 ವರ್ಷದ ವಯ ಬಂದದ ಕೃಷ್ಣ. ಹೌದು. ಪ್ರತಿನಿತ್ಯ ಮನಿ ಒಳಗ ಬಂದು ಹಾಲ ಬೆಣ್ಣಿ ಬಹಳ ಸೇವನೆ ಮಾಡ್ತಿ ಕೃಷ್ಣ. ಹೌದು. ನೀ ದೊಡ್ಡವಾಗನ ಹೆಂಗ ಕಾಣಿಸ್ತಿ, ನಿನಗ ನೋಡ್ಬೇಕನ್ನಂತ ಪ್ರೇಮ ಆಗ್ಯದ. ಓ ಕೃಷ್ಣ. ಅಳ ಏನ್ ಮಾಡ್ತಾನ ಕೃಷ್ಣ? ಕೃಷ್ಣಂದ ಯವ್ವ, ನಾ ಎಟ್ಟಿದ್ದ ಇಟ್ಟೆ ಠೀಕ್ ಅದ, ಹೌದು ನನಗೆ ಬ್ಯಾಡ ಅದ ಹಂಡಿಗೆ ಆಗೋದು. ಹಾ ಹಾ ಏ ನೀದ್ ಹಂಡಿಗೆ ಆಗ್ಬೇಕು ಕೃಷ್ಣ ಅಂದಳು. ಹೌದು ನಂದೊಂದು ಕರಾರ ಅದ, ನಾ ದೊಡ್ಡವಾಗ್ತೀನಿ ಕರೆ ಹೊಳ್ಳಿ ಸಣ್ಣವಾಗ್ಲಿಕ್ಕೆ ಬರೋದಿಲ್ಲ ಅಂದವ. ಹೌದು ಹೌದು. ಕೃಷ್ಣ ಆಗಂದಾಗ 25 ವರ್ಷದ ಯೌವನದ ಮಗ ಆಗಿ ಅಕ್ಕಿನಕಿತ್ತ 4 ಬಟ್ಟು ಎತ್ತರಾಗಿ ನಿತ್ತ. ಹಾ ಹಾ ಗೌಳಿಗಿತ್ತಿ ಗಾಬರಿ ಆದಳು. ಹೌದು ಹೌದು. ಏ ಕೃಷ್ಣ ಅಂದಳಕ್ಕಿ. ಹಾ 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 ಏನಾಯ್ತು? ಹಾ. ಸಣ್ಣವಾಗಂದಳು, ನಿನಗೆ ಮೊದಲೇ ಹೇಳಿದ್ರೆ ನನಗೆ ಸಣ್ಣವಾಗಕ್ಕೆ ಬರೋದಿಲ್ಲ. ಹೌದು ಹೌದು. ಏ ಕೃಷ್ಣ, ನನ್ನ ಗಂಡ ತೋಟಕ್ಕೆ ಹೋಗ್ಯಾನೋ, ಬರು ಯಾಳ್ಯಾಗ್ಯದ, ನೀ ಸಣ್ಣವಿದ್ದಕ್ಕರ್ ನೋಡ್ಯಾನ, ಯಾವನಿಗೆ ಪರ ಪುರುಷಾಗ ಮನೆಯಾಗ ತೊಗೊಂಡಿದ ಅಂತ ಹೇಳಿ ನಾನು ಒಗತನ ಹರಿದಿ. ಓ ಕೃಷ್ಣ ಸಣ್ಣವಾಗಂದಳು. ಇಟ್ಟನೂರದಾಗ ಬಾಗಿಲದಾಗ ಬಂದೇ ಬಿಟ್ಟವ. ಬತ್ತ ಹುಲಿ ಬಾಗಲ್ದಾಗ. ಏ ಯಾರು ಬಂದಾರ ಮನ್ಯಾಗ ಅಂದ. ಹೆಣ್ಮಗಳು ಗಾಬರಿ ಆದಳು. ಹಾ ಹಾ ಏನು ಮಾಡ್ಲಿ ಅಂತ ಹೇಳಿ ಮನಿ ಹೊರಗ ಹೊರಸಲಿತ್ತು. ಹೊರಸಲ್ ಮ್ಯಾಗ ಹೋಯ್ದು ಕೃಷ್ಣಗ ಮನಸಿ ಮನಗಸಿ ಮ್ಯಾಗ ಶಲ್ಯ ಹೊಚ್ಚಾಳ. ಹೌದು ಹೌದು. ಅಟ್ಟರ ಒಳಗ ಗಂಡ ಮನಿಗೆ ಬಂದ. ಏನಂತಾನ ಗಂಡ ಬಂದು? ಅಲ್ಲ ಯಾರ ಮನಿಗ್ಯಾರ ಹೊರಸಲ್ ಮ್ಯಾಗ? ಹಾ ಹಾ ಏನ್ ಹೇಳ್ತಾಳ? ಅಲ್ರಿ ನಮ್ಮ ಮಕ್ಕ ಬಂದಾಳ, ಮನ್ಕೊಳ್ಳಾಕಿ ಕಟ್ಟಾಳ್ಸ್ಯಾಳ. ಮತ್ ನಡ್ರಿ ನಿಮ್ಗೆ ಉಳ್ಳಾಕ್ ಕೊಡ್ತೀನ ತಂದ ಬಳಕ ಗಂಡ ಅಂದ. ಎಟ್ಟು ಹುಚ್ಚಿದ್ಯ. ಹಾ ಹಾ ಅಕ್ಕ ಸುಮ್ರು ಎಟ್ಟು ಹುಚ್ಚಿದ್ಯಾ ನೀ? ಹಾ ಹಾ ಭಾಳ ದಿವ್ಸಕ್ಕೆ ತವ್ರ ಮನಿದ ಅಕ್ಕ ಬಂದಾಳ, ಬಿಟ್ಟು ಹಂಗ ಉಣ್ತಿ ಅಂತ ಹೇಳಿ ಗಂಡು ಹೋಗಿ ಚಾದಾರ್ ಹಿಡಿದ ಜಗದ ಪುಣ್ಯಾತ್ಮರೇ. ಹೌದು ಹೌದು. ಭಕ್ತರ ಅದಿನದೊಳಗ ದೇವ್ರ ಹೆಂಗದ ಇದು ಹೇಳುವುದದ. ಹೌದ್ ಹಿಂಗ ಚಾದಾರ್ ಹಿಡಿದ ಜಗದ ಒಳಗ ಗೌಳಿಗಿತ್ತಿ ಅಕ್ಕನ ರೂಪ ತಗೊಂಡು ಯಾವಾಗ ಹೆಂಗಿದ್ರಿ ಮಾಮಾ ಅಂದತ್ ಕೃಷ್ಣ. ಹೌದು ಹೌದು. ನೋಡ್ರಿ ಎಷ್ಟು ಭಕ್ತಿ ಇರ್ಬೇಕು, ಹೆಂಗ ಭಕ್ತರ ಅದಿನದೊಳಗದಾನ. ಹೌದು ಹೌದು. ಅಕ್ಕಿನೇ ಗೌಳಿಗಿತ್ತಿ ಸಣ್ಣ ರೂಪದಾಗ ದೊಡ್ಡವಾದ ಕ್ರಮ ಕೃಷ್ಣ ಮನೆಗೆ ಬಂದ. ಹೌದು. ಬಾಳಿಕಾಯಿ ಕುಡ್ತಿಳತ್ತು ಕೃಷ್ಣಗ. ಹಾ ಹಾ ಬಾಲಿಕೆ ಬಾಲಿಕೆ. ಬಾಳಿಕಾಯಿ ಕುಡ ಸಮಯದಾಗ ಒಳಗಿನ ಬಾಳಿಕಾಯಿ ತಾತಿಳು ಸೊಟ್ಟಿ ಕೃಷ್ಣ ಕುಡ್ತಿಳು. ಹೌದು ಹೌದು. ಕೃಷ್ಣ ಹಂಗೆ ತಿಂದು ಯಾನ ಸ್ವಾದದ ತನವತ್ತ. ಏನಾಯ್ತು ಮುಂದ? ಗಂಡ ಬಂದು ಕೇಳ್ದ, ಎಟ್ ಹುಚ್ಚಿದೆ ದೇವ್ರಿಗೆ ನೀನ್ ಅವ್ನು ಸೊಟ್ಟಿ ಕೊಡ್ಲಾಕತ್ತಿದಿ, ಬಾಲಿಕೆ ನೀ ತಿಲ್ಲತ್ತಿದಿ, ನೀ ತಿನ್ಲಾಕತ್ತಿದಿ. ಹಾ. ಅವಾಗ ಗಂಡಂದ, ಏ ಹಿಟ್ಟಳಿ ಕೊಟ್ಟಂತದ ರುಚಿನೇ ಬ್ಯಾರೆ ಅದು. ಹೌದು ಹೌದು. ಈಗ ನಿಂದ ಅಡ್ಡ ತಂದಿಟ್ಟಿ, ಇದ್ರೊಳಗ ಭಕ್ತಿ ಉಳ್ದಿಲ್ಲ. ಹೌದು ಹೌದು. ಜಗತ್ತದೊಳಗ ಭಕ್ತರನಂತದ ಬಹಳ ಶ್ರೇಷ್ಠದ ಪುಣ್ಯಾತ್ಮರೇ. ಹೌದ್ರಿಪ್ಪ. ಈಗ ನಾವು ಭಕ್ತರದ್ದು ಹೇಳಿದೆವು. ಹೌದು. ಇನ್ನು ದೇವ್ರದು ದೇವ್ರು ಹೇಳ್ಬೇಕಂದ್ರೆ ಒಂದು ಕಂಡೀಷನ್ ಅದ. ಏನದ ಕಂಡೀಷನ್ ಅಕ್ಕಾಜಿ ಅವರಿಗೆ? ದೇವರು. ದೇವರು 3 ಅಕ್ಷರ ಅದಾವ. ಹೌದು. ದೇ ಅಂದ್ರ ದೇಹ ಇಲ್ಲ, ಹಾ ಹಾ ಹಾ. ವ ಅಂದ್ರ ವರಣ ಇಲ್ಲ, ಹೌದು ಹೌದು. ರೂ ಅಂದ್ರ ರೂಪ ಇಲ್ಲ. ಹೌದಪ್ಪ. ಏನು? ಹಾ ದೇಹ ಇಲ್ಲ, ವರ್ಣ ಇಲ್ಲ, ರೂಪ ಇಲ್ಲ. ಹೌದು. ಅವನಿಗೆ ದೇವರಂದಾರ ಸುಮಿತ್ರಾಬಾಯಿ. ಹೌದು. ಅಣ್ಣಗ್ ನೋಡ್ಬೇಕತ್ತಿ. ಹಾ ಹಾ. ನೋಡೋರ್ ಗಡಿಗೆರೆ ಎಟ್ಟು ಸುಟ್ಟಾವ. ಹೌದು ಹೌದು. ನೀ ದೇವ್ರ ಯಾರಿಗೆ ಅತಿ ಹಾ ಆ ಫೌಂಡೇಶನ್ ಹಾಕಿ ಮುಂದೆ ಚಾಲು ಮಾಡ. ಮತ್ತ ಪಾಯ ಗಟ್ಟಿಬೇಕಲ್ಲ. ಪಾಯ ಬೇಕಲ್ರಿ ಮನೀಗ. ಹಾ ಪಾಯ ತಳಗ ಗಟ್ಟಿ. ದೇಹ ಅಂದ್ರ ದೇಹ ಇಲ್ಲ, ಹೌದು. ವ ಅಂದ್ರ ವರ್ಣ ಇಲ್ಲ, ಹಾ ಹಾ. ರೂ ಅಂದ್ರ ರೂಪ ಇಲ್ಲ. ಅವನಿಗೆ ದೇವರು ಅಂದಾರ. ಹೌದು ಹೌದು. ನಿನ್ನ ಪಾಲಿಗೆ ಅವನೇ ಬಂದಾನ. ಹೌದು. ದೇವ್ರ ಯಾವದನ್ನತ್ ಹೇಳಿ ಈ ಕುತ್ತ ಮಂದಿಗೆ ಹೌದು ನನಗೆ ತಿಳಿ ಕೊಟ್ಟೆ ಅಂದ್ರೆ ಹೌದು ತಂಗಿ ಅಂತ ನಾನು ಶಬಾಷ್ ಅಂದ ಬಿಡ್ತಾನೆ. ನನಗೆ ಹೌದು ಹೌದು. ಏನೂ ತೊಂದರೆ ಇಲ್ಲ. ಹೌದು. ಹಾ ಇದೇ ವಿಷಯ ಹೇಳುದದ. ದೇವರು ದೇವರು ಭಕ್ತರೇ ಜಗತ್ತು ಅದ ಒಂದು. ಹೌದು. ಹಾ ನಾವು ಭಕ್ತಿ ಹೆಂಗೂ ಮಾಡ್ಲಿ ಹಾ. ಅವನಿಗೆ ಮುಟ್ತದೆ. ಹೌದು ಹೌದು. ಭಕ್ತರು ಹೆಂಗಾರ, ಭಕ್ತರು ಎಲ್ಲಿದ್ ಬಂದಾರ ಹೌದು. ಬೆಕ್ಕದ ಖುಬಿ ಹಚ್ಚಿ ಕೇಳು, ಹೊಡಿ. ಹೇಳೇ ಮಂಗಳಾರತಿ ಮಾಡ್ತೀನಿ. ಮತ್ತ ಹೌದು ಹೌದು. ಈಗ ಹುಡ್ಯದ ನಾಂದಿ. ಹೌದು. ಇನ್ನು ಮುಂದೆ ಚಾಲು ಅದ. ಇನ್ನು ಮುಂದೆ ಹಾ ಹಾ ಬರ್ಲಿ. ದೇವರು ಅನ್ನಂತದು ಹಾ. ಯಾರಿಗೆ ದೇವ್ರ ಅನ್ಬೇಕು ಬೇಕಲ್ರಿ. ಸುಮ್ ದೇವ್ರ ಅನ್ರಿ ಅಂದ್ರ ಹಾ ಇಂಥ ಜಾಗನ ಹೋಗಿ ಇಂಥ ಕಾರ್ಯ ಮಾಡ್ಯಾರ ಬೇಕಲ್ಲ. ದ್ಯಾಮವ್ತಾಯಿ ಮೂರ್ತಿ ಅದ, ಪಲ್ಲಕ್ಕಿ ಒಳಗ ನಮ್ಮ ಅಂಶದ ಮುತ್ಯ ಅಂದ, ಮಾಳಿಂಗರಾಯಿಂದ ಅದ, ಗುಡಿ ಒಳಗ ಮಹಾದೇವನ ಪಿಂಡ ಅದ, ಎಲ್ಲ ಐತಿ. ಐತಿ. ನಾವು ಮಾಡೋದು ಬಾಕಿದ ಅವ್ರು ಸ್ವತಃ ಯಾರು ಬಂದಿಲ್ಲ. ಇಲ್ಲಿ ಹೌದು ಹೌದು. ಭಕ್ತರು ಮಾಡ್ಯಾರ. ಹೌದು. ಮಹಾದೇವನ ಪಿಂಡ ಕಲ್ಲು ಗಡಾಸಿ ನಾವು ಒಳ್ಳೆ ಮಾಡಿದೆವು. ಹೌದು.
ತಾಯಿ ಮೂರ್ತಿ ಪಲ್ಲಕ್ಕೆ ನಾವು ಭಕ್ತರು ಮಾಡಿದೆವು, ಹೌದು ಇವ್ರ ಗುಡಿ ನಾವು ಕಟ್ಟಿದೆವು. ಕಟ್ಟಿದೆವು. ಬಿಟ್ಟು ಹೇಳು ನೀನು ದೇವ್ರ ಯಾವದಾನ, ಸುಮ್ಮ ಹೇಳುದಿಲ್ಲ ಮಾಳಿಂಗರಾಯ ದೇವ್ರದಾನ, ರಾಮ ದೇವ್ರದಾನ, ಅದು ನಡಿ ಕೂಡ ಅವಲ್ಲ ಮತ್ತನ ಕರೆಕ್ಟೇ ಬರ್ಬೇಕು ಟ್ಯಾಲಿ. ಅಕಸ್ಮಾತ್ ಫರಕ್ ಬಿತ್ತೆ ಅಂದ್ರೆ ತಂಗಿ ನಿನ್ನ ಗಡಿಜಿ ಕಚ್ಚಾ ಸುಟ್ಟದತ್ ಕುತ್ತು ಜನ ಪಾರಕ್ ಮಾಡ್ತದ. ಹೌದು ನೋಡೋನು ಬಹಳ ತತ್ವಜ್ಞಾನದಾಗ ಬಂದಾಳತ್ತ ಬಾಯಿ. ಹೌದು ಎಲ್ಲಿಗೆ ಬರ್ತಾಳ ಏನ್ರಿ ಯಾನ್ರಿ ಹಿರಿಯರ? ಏ ಮುತ್ಯ, ಏ ಮುತ್ಯ, ಇನ್ಕಾಣ ಹೇಳ್ಬಿಟ್ಟಿದಲ್ಲ ಮತ್ತೆ ಒಂದೇ ಮಾತು ನೋಡು ಮುತ್ಯ, ನಿನಗೊಂದು ಹೇಳ್ತಾ, ನಾ ಮೊದಲು ಬರೋಣ ನೀವೆಲ್ಲರೂ ನಮ್ಮ ತಾಯಿ ತಂದೆ ಅಂತ ಹೇಳಿ ಮೈಕನ್ ಕಾಲು ಬಿದ್ದಿದ್ದೆವು. ಹೌದು ಏ ಮುತ್ಯ, ನಾವು ನಿಮ್ಮಡ್ ಶಾಣ್ಯಾರಲ್ಲ ಇಬ್ರು ಬಿ. ನೀವು ಕೂತೀರಿ ನೋಡು, ನಾವು ಇಬ್ರು ಬಿ ನಿಮ್ಮಡ್ ಶಾಣ್ಯಾರಿಲ್ಲ ಮುತ್ಯ. ಸುಮ್ಮನೆ ನಾವು ಒಂದು ಕಲಾ ಮಾಡೋದಿಲ್ಲಿ. ನಾವು ನಿಮ್ಮಡ್ ಶಾಣ್ಯಾರಿಲ್ಲ. ಆ ಬಾಯಿ ಏನ್ ಹೇಳ್ತಾಳ, ನಾವೇನ್ ಹೇಳ್ತೇವೆ, ಮಾತಿಗೆ ಟಕ್ಕರ್ಕೊಂಡು ನೀವು ಪರೀಕ್ಷೆ ಮಾಡ್ಬೇಕಂತ ನಮ್ಮ ಅಪೇಕ್ಷೆ ಐತಿ. ಇಷ್ಟೇ. ನೀವು ಪ್ರತಿಯೊಬ್ಬರು ಕೇಳಿದ್ರೆ ನಿಮ್ಮಡ್ ತಾಕತ್ ನಮ್ದು ಆಗೋದಿಲ್ಲ. ಹಾ ಇರ್ಲಿ, ಒಂದು ಖ್ಯಾಲನ್ನ ಹಾಡೆ ಸರಜೋಡಿ ಕಲಾವಿದರಿಗೆ ಪಾಳಿ ಹೋಗ್ತದ. ಅವರು ಹೇಳ್ತಾರ ಅದಕ್ಕ ದೇವರು ಯಾರಿಗೆ ಅನ್ಬೇಕನ್ನಂತ ಹೇಳ್ತಾರ ಅವ್ರು.